ವೆಲ್ಕಮ್ ಟು ಮೈ ಚಾನಲ್. ಶನಿವಾರ ಬರೋಕ್ಕೆ ಇನ್ನೂ 6 ದಿನ ಅಂತ ಕ್ಯಾಲೆಂಡರ್ ಕೇಳ್ತಿತ್ತು. ಅಂದರೆ ನನ್ನ ಎದೆ ಪ್ರತಿ ಸೆಕೆಂಡ್ ಒಂದು ವರ್ಷದ ಹಾಗೆ ಅನಿಸಿತು. ಬೆಂಗಳೂರಿನ ಆಕಾಶ ನೋಡ್ತಾ ನೋಡ್ತಾ ನನ್ನ ಕಣ್ಣು ನೋಯಿತು. ವೆದರ್ ಆ್ಯಪ್ನಲ್ಲಿ ಬೆಂಗಳೂರು ಅಂತ ಟೈಪ್ ಮಾಡಿ ಮಾಡಿ ನನ್ನ ಫೋನ್ ಕೀಬೋರ್ಡ್ ಕೂಡ ಬೇಸತ್ತಿತ್ತು. ಸೋಮವಾರ ಬಿಸಿಲು, ಮಂಗಳವಾರ ಬಿಸಿಲು, ಬುಧವಾರ ಮೋಡ ಕವಿದಿತ್ತು. ಅಂದರೆ ಮಳೆ ಬರಲಿಲ್ಲ. ಗುರುವಾರ ಸಂಜೆ 2 ಹನಿ ಬಿತ್ತು. ನಾನು ಓಡಿ ಹೋಗಿ ಕಾಫಿ ಶಾಪ್ ಬಾಗಿಲ ನೋಡಿದೆ. ಖಾಲಿ ಅನನ್ಯ ಇರಲಿಲ್ಲ. ಆ 2 ಹನಿ ನನ್ನ ಕೆನ್ನೆಯ ಮೇಲೆ ಬಿದ್ದು ಕಣ್ಣೀರ ಜೊತೆ ಸೇರಿಕೊಂಡವು. ಶುಕ್ರವಾರ ರಾತ್ರಿ 11 ಗಂಟೆ ನಾನು ಬಾಲ್ಕನಿಯಲ್ಲಿ ನಿಂತಿದ್ದೆ. ಕೈಯಲ್ಲಿ ಅವಳ ನೀಲಿ ಕೊಡೆ. ಅದರಲ್ಲಿ ಇನ್ನೂ ಮಲ್ಲಿಗೆಯ ಘಮ ಇತ್ತು, ಮಣ್ಣಿನ ವಾಸನೆ ಇತ್ತು, ಅವಳ ವಾಸನೆ ಇತ್ತು. ಮಳೆ ಬಂದರೆ ಮಾತ್ರ ಬರ್ತೀನಿ ಅಂದಿದ್ದಳು. ಒಂದು ವೇಳೆ ಶನಿವಾರ ಮಳೆ ಬರಲಿಲ್ಲ ಅಂದರೆ ಇನ್ನೊಂದು ಸಿಗಲ್ವಾ? ಅವಳು ಯೋಚನೆ ಮಾಡ್ತಾ ಇದ್ದಾಗ ದೂರದಲ್ಲಿ ಗುಡುಗು ಕೇಳಿಸಿತು. ಸಣ್ಣಗೆ, ತುಂಬ ಸಣ್ಣಗೆ. ಅಂದರೆ ನನ್ನ ಎದೆಗೆ ಅದು ಸಂಗೀತದ ಹಾಗೆ ಕೇಳಿತು. ಶನಿವಾರ ಬೆಳಗ್ಗೆ 6 ಗಂಟೆ ಅಲಾರಾಂ ಇಡದೆ ಎದ್ದೆ. ಕಿಟಕಿಯ ತೆರೆದೆ. ಆಕಾಶ ಸ್ವಚ್ಛ. ಒಂದೇ ಒಂದು ಮೋಡ ಇಲ್ಲ. ನನ್ನ ಕಾಲುಗಳ ಕೆಳಗಿಲ್ಲ. ನೆಲ ಜಾರಿದ ಹಾಗಾಯಿತು. ಆದರೂ ತಯಾರಾದೆ. ನೀಲಿ ಶರ್ಟ್ ಹಾಕ್ಕೊಂಡೆ. ಅವಳ ಕೊಡೆಯ ಬಣ್ಣ ಕನ್ನಡಿಯಲ್ಲಿ ನೋಡಿ ಕೊಡೆ ಕಣ್ಣು ಕೆಂಪಾಗಿತ್ತು. ನಿದ್ದೆ ಇಲ್ಲದ 6 ರಾತ್ರಿಗಳ ಲೆಕ್ಕ ಅಲ್ಲಿತ್ತು. 10 ಗಂಟೆಗೆ ಕಾಫಿ ಶಾಪ್ ತಲುಪಿದೆ. ಶನಿವಾರ ಅಂದರೂ ಜನ ಕಡಿಮೆ. ನಾನು ಅದೇ ಮೂಲೆಯ ಟೇಬಲ್, ಅದೇ ಕುರ್ಚಿ. ವೇಟರ್ ಅಣ್ಣ ತನ್ನ ನೋಡಿ ನಕ್ಕ. ಸರ್, ಇಡೀ ವಾರ ನಿಮಗಾಗಿ ಈ ಟೇಬಲ್ ರಿಸರ್ವ್ ಮಾಡಿದ್ದೇವೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ನಾನು ಸುಮ್ಮನೆ ತಲೆ ಆಡಿಸಿದೆ. ಕಾಫಿ ಆರ್ಡರ್ ಮಾಡಿ 1, 2, 3 ಪ್ರತಿ ಕಪ್ ಖಾಲಿ ಆದಾಗ ನನ್ನ ಭರವಸೆ ಕೂಡ ಖಾಲಿಯಾಗಿತ್ತು. ಗಡಿಯಾರದಲ್ಲಿ ಮುಳ್ಳು ಓಡಿತು. 11, 12, 1, 2 ಮಧ್ಯಾಹ್ನ 3 ಗಂಟೆಗೆ ಬಿಸಿಲು ಇನ್ನೂ ಜೋರಾಗಿತ್ತು. ನನ್ನ ಎದೆ ಒಳಗೆ ಮಾತ್ರ ಕತ್ತಲು. ಸರಿಯಾಗಿ 3:15ಕ್ಕೆ ಗಾಳಿ ಬೀಸಿತು. ತಣ್ಣನೆಯ ಗಾಳಿ ಮಣ್ಣಿನ ವಾಸನೆ ಹೊತ್ತು ತಂದಿತ್ತು. ಗಾಡಿ. ನಾನು ಗಾಬರಿಯಿಂದ ಹೊರಗೆ ನೋಡಿದೆ. ದೂರದಲ್ಲಿ ಕಪ್ಪು ಮೋಡಗಳು ಓಡಿ ಬರುತ್ತಿದ್ದವು. ಜನ ಅಂಗಡಿ ಮುಗಿಬಿಟ್ಟು ಮುಚ್ಚಿ ಓಡಿದರು. ಮೊದಲು ಹನಿ ಬಿತ್ತು. ದೊಡ್ಡ ಹನಿ ನೇರವಾಗಿ ಕಾಫಿ ಶಾಪ್ ಬಾಗಿಲ ಮುಂದೆ. ಆಮೇಲೆ 2ನೇ ಹನಿ, 3ನೇ ಹನಿ ಸುರಿಯೋಕೆ ಶುರು ಆಯಿತು. ಮಳೆ, ಕೊನೆಗೂ ಮಳೆ. ನನ್ನ ಎದೆ ಜೋರಾಗಿ ಹೊಡೆದು ಕೊಳ್ಳೋಕೆ ಶುರು ಆಯಿತು. ಬಾಗಿಲ ಕಡೆ ನೋಡುತ್ತಿದ್ದೆ. ಪ್ರತಿ ಸೆಕೆಂಡು ಕಾಯ್ತಿದ್ದೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ಮಳೆ ಜೋರಾಗಿತ್ತು. ಆದರೆ ಅವಳು ಬರಲಿಲ್ಲ. ಬಹುಶಃ ಅವಳಿಗೆ ನೆನಪಿಲ್ಲ. ಬಹುಶಃ ಸುಮ್ಮನೆ ಹೇಳಿದ ಮಾತು ಅದು. ನನ್ನ ಕೈಯಲ್ಲಿದ್ದ ಕೊಡೆ ಇದ್ದಕ್ಕಿದ್ದಂತೆ ಭಾರ ಅನಿಸಿತು. ನಾನು ಬಿಲ್ ಕೊಡೋಕ್ಕೆ ಎದ್ದೆ. ಅದೇ ಬಾಗಿಲು ಜೋರಾಗಿ ತೆರೆಯಿತು. ಗಾಡಿ ಜೊತೆ ಮಳೆ ಒಳಗೆ ಬಂತು. ಮತ್ತು ಅವಳು. ಬಿಳಿ ಬಣ್ಣದ ಕುರ್ತಾ ಪೂರ್ತಿ ನೆನೆದು ಹೋಗಿದ್ದಳು. ಕೂದಲು ಮುಖಕ್ಕೆ ಅಂಟಿಕೊಂಡಿತ್ತು. ಕೈಯಲ್ಲಿ ಸ್ಟೇಜ್ ಬುಕ್. ಅದನ್ನು ಎದೆಗೆ ಅಪ್ಪಿಕೊಂಡಿದ್ದಳು. ಮಳೆಯಿಂದ ಕಾಪಾಡೋಕೆ ಅವಳು ನನಗೆ ನೋಡಿದಳು. 1 ಕ್ಷಣ, 2 ಕ್ಷಣ. ಆಮೇಲೆ ಕುಡಿಯ ಚಳಿ ನಗು. ಆ ನಗು ನೋಡಿ ಹೊರಗಿನ ಮಳೆ ಕೂಡ ನಾಚಿ ನೀರಾಯಿತು ಅನಿಸಿತು. ನಾನು ಎದ್ದು ನಿಂತೆ. ಕಾಲು ನಡುಗುತ್ತಿತ್ತು. ಕೈಯಲ್ಲಿ ಕೊಡೆ ಹಿಡಿದು ಅವಳ ಬಳಿ ಹೋದೆ. ಮಾತು ಬರಲಿಲ್ಲ. ಸುಮ್ಮನೆ ಕೊಡೆಯನ್ನು ಅವಳ ಕಡೆ ಚಾಚಿದೆ. ಅವಳು ಕೊಡೆ ತಗೊಳ್ಳಲಿಲ್ಲ. ಬದಲು ನನ್ನ ಕೈಗಳನ್ನು ತನ್ನ 2 ಕೈಯಲ್ಲಿ ಹಿಡಿದಳು. ಅವಳ ಕೈ ತಣ್ಣಗಿತ್ತು, ನಡುಗುತ್ತಿತ್ತು. 1 ವಾರ ಪೂರ್ತಿ ಕಾದಿದ್ದರ ಅಲ್ವಾ ಕೇಳಿದಳು. ಧ್ವನಿ ಮೆಲ್ಲಗೆ ಇತ್ತು. ಹೇಗೆ ಗೊತ್ತು ನಿಮಗೆ? ನನ್ನ ಧ್ವನಿ ಕೂಡ ನಡುಗಿತು. ಇನ್ಸ್ಟಾದಲ್ಲಿ ವೆದರ್ ಬ್ಯಾಂಗ್ಳೂರ್ ಪೇಜ್ಗೆ ನೀವು ಹಾಕಿದ ಕಮೆಂಟ್ ಮಾಡಿದೆ. ಪ್ಲೀಸ್ ಮಳೆ ಬಾ ಶನಿವಾರ ಅಂತ ನಿಮ್ಮ ಐಡಿ @ರೋಹಿತ್ ರೈಟ್ಸ್ ನನ್ನ ಸ್ಟೇಜ್ ಕೆಳಗೆ ಇತ್ತು ಅಲ್ವಾ? ಅವಳು ಕಣ್ಣು ಮಿಡುಕಿಸಿದಳು. ನನ್ನ ಮುಖ ಕೆಂಪಾಗಿತ್ತು. ನೀವು ನನ್ನ ಸ್ಟಾಕ್ ಮಾಡಿದ್ರಾ?
ಇಲ್ಲ ಮಳೆ ನನ್ನ ಸ್ಟಾಕ್ ಮಾಡ್ತಾ ನಿಮ್ಮ ಬಗ್ಗೆ ಹೇಳ್ತಾ ಇತ್ತು. ಪ್ರತಿ ಹನಿಯಲ್ಲೂ ಅವಳು ನಕ್ಕಳು. ಹೊರಗೆ ಸಿಡಿಲು, ಲೈಟು ಹೋಯಿತು, ಕಾಫಿ ಶಾಪ್ ಒಳಗೆ ಕತ್ತಲು. ವೇಟರ್ ಅಣ್ಣ ಮೇಣದ ಬತ್ತಿ ಹಚ್ಚಿದ. ಈಗ ಇಡೀ ಶಾಪ್ನಲ್ಲಿ ನಾವು ಇಬ್ಬರೇ, ಬೇರೆ ಯಾರೂ ಇರಲಿಲ್ಲ. ಮಳೆಯು ಸದ್ದು ಮಾತ್ರ. ಅವಳು ಕಿಟಕಿಯ ಬಳಿ ಹೋದಳು. ಮಂಜಾದ ಗಾಜಿನ ಮೇಲೆ ಬೆರಳಿನ ಏನೋ ಬರೆದಳು. ನಾನು ಹತ್ತಿರ ಹೋಗಿ ನೋಡಿದೆ. ಒಂದು ಕೊಡೆ, ಕೊಡೆಯ ಕೆಳಗೆ 2 ಜನ. ಇದು ನಾವು ಅಂದಳು. ನಾನು ಅವಳ ಹಿಂದೆ ನಿಂತೆ. ನಮ್ಮ ನಡುವೆ ಈಗ ಒಂದು ಉಸಿರಿನ ಅಂತರ ಕೂಡ ಇರಲಿಲ್ಲ. ಅವಳ ಕೂದಲಿನ ಮಲ್ಲಿಗೆಯ ಘಮ. ನಿಮ್ಮ ನೆಪ ಏನು ಇವತ್ತು ಮಳೆಯಲ್ಲಿ ಬರೋಕೆ ಕೇಳಿದೆ. ನನ್ನ ಧ್ವನಿ ಪಿಸುಮಾತಾಡಿತು. ಅವಳು ನಿಧಾನವಾಗಿ ತಿರುಗಿದಳು. ಮೇಣದ ಬತ್ತಿಯ ಬೆಳಕಲ್ಲಿ ಅವಳ ಕಣ್ಣುಗಳು ಸಮುದ್ರದ ಹಾಗೆ ಕಾಣಿಸಿದವು. ಆಳ ನನ್ನ ನೆಪ ಅಂದಳು. ಅವಳ ಕೈ ನನ್ನ ಶರ್ಟ್ ಕಾಲರ್ ಸರಿ ಮಾಡಿಸಿತು. ಬೆರಳುಗಳು ನನ್ನ ಕುತ್ತಿಗೆಗೆ ತಾಗಿದವು. ಈ ಕೊಡೆ ವಾಪಸ್ ತಗೊಳ್ಳಬೇಕು ಅಂತ, ಮತ್ತು ಕೊಟ್ಟವನನ್ನು ವಾಪಸ್ ಕೊಡೋಕೆ ಮನಸ್ಸಿಲ್ಲ ಅಂತ ಹೇಳೋಕೆ. ಮುಂದಿನ ಕ್ಷಣ ನನಗೆ ನೆನಪಿಲ್ಲ. ನೆನಪಿರೋದು ಒಂದೇ, ಅವಳ ತುಟಿಗಳು ನನ್ನ ಕೆನ್ನೆಗೆ ತಾಗಿತು. ತಣ್ಣಗೆ, ಮೆಲ್ಲಗೆ, ಒಂದು ಮಳೆ ಹನಿಯ ಹಾಗೆ. ಅಂದರೆ ಆ ಒಂದು ಹನಿ ನನ್ನ ಇಡೀ ದೇಹವನ್ನು ನೆನಪಿಸಿತು. ಹೊರಗೆ ಮಳೆ ಸುರಿಯಿತು. ಒಳಗೆ ನನ್ನ ಎದೆಯಲ್ಲಿ ಬೇರೆ ಮಳೆ ಶುರುವಾಯಿತು. ಮೊದಲ ಮಳೆ ಮುತ್ತು. ಅವಳು ದೂರ ಸರಿದಳು. ಕೆನ್ನೆ ಕೆಂಪಾಗಿತ್ತು. ಸಾರಿ ಕೆಳದೆ ಅವಳು ತಲೆ ತಗ್ಗಿಸಿದಳು. ನಾನು ನಕ್ಕೆ. ಮೊದಲ ಸಲ. ಆ ದಿನ ಪೂರ್ತಿ ನಕ್ಕೆ. ಪ್ರಾಮಿಸ್ ಕೊಟ್ಟಿಸಿ. ಇನ್ಮುಂದೆ ಪ್ರತಿ ಮಳೆಗೂ ಅವಳು ಕೊಡೆ ಇಸ್ಕೊಂಡಳು. ಮಡಚಿ ನನ್ನ ಕೈಗೆ ವಾಪಸ್ ಕೊಟ್ಟಿದ್ದಳು. ಇದು ಇನ್ಮುಂದೆ ನಮ್ಮ ಇಬ್ಬರ ಕೊಡೆ. ಮಳೆ ಬಂದಾಗೆಲ್ಲ ಒಟ್ಟಿಗೆ ನೆನೆಯೋಣ. ಡೀಲ್ ಡೀಲ್ ಅಂದೆ. ನನ್ನ ಕೈ ಅವಳ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು. ಈ ಸಲ ಚಳಿ ಆಗಲಿಲ್ಲ. ಅವಳ ಬೆಚ್ಚಗಿನ ಸ್ಪರ್ಶ ಸಾಗಿಸಿತು. ವೇಟರ್ ಅಣ್ಣ ಬಂದ. ಸರ್, ಬಿಲ್ ಒಟ್ಟಿಗೆ ಮಾಡ್ತಾ ಬೇರೆನಾ? ಅನನ್ಯ ನನ್ನ ಕಡೆ ನೋಡಿ ನಕ್ಕಳು. ಒಂದೇ ಬಿಲ್ ಸಾಕು ಅಣ್ಣ. ಇನ್ಮುಂದೆ ಕಾಫಿ ಮಾತ್ರ ಅಲ್ಲ, ಮಳೆ ಕೂಡ ಶೇರ್ ಮಾಡ್ತೀವಿ. ಹೊರಗೆ ಮಳೆ ನಿಂತಿತ್ತು. ಆಕಾಶದಲ್ಲಿ ಕಾಮನಬಿಲ್ಲು ಅಂದ್ರೆ ನನಗೆ ಕಾಣ್ತಾ ಇತ್ತು. ಅವಳ ಕಣ್ಣಲ್ಲಿ ಮೂಡಿತು 7 ಬಣ್ಣದ ಮಾತ್ರ. ಕೊಡೆ ನೆಪದಲ್ಲಿ ಶುರುವಾದ ಕತೆ ಈಗ ಮುತ್ತಿನ ಅಧ್ಯಯನ ಮುಗಿಸಿ ಪ್ರೀತಿಯ ಪುಸ್ತಕದ ಬರೆಯೋಕೆ ಶುರು ಮಾಡ್ತಿತ್ತು.